ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ನ ಸಂವಿಧಾನದ ಮೌಲ್ಯಗಳು ವಿಷಯದಲ್ಲಿ ಕೇಳುವಂತಹ ಪ್ರಮುಖ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡೋಣ. ಮೊದಲನೇ ಯೂನಿಟ್ನಲ್ಲಿ ಮೊದಲನೇ ಭಾಗ ನಿಮ್ದು ರಾಷ್ಟ್ರಪತಿ ಮೇಲೆ ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡೋಣ. ಇವು ಯೂನಿವರ್ಸಿಟಿಯವರ ಪ್ರಶ್ನೆಗಳಾಗಿರುತ್ತೆ. ಮೊದಲನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳು ಯಾರು? ಪ್ರಸ್ತುತ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು? ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ಸಿಂಗ್ ಪಾಟೀಲ್. ರಾಷ್ಟ್ರಪತಿಗೆ ಪ್ರತಿಜ್ಞಾ ವಿಧಿ ಬೋಧಿಸುವವರು ಯಾರು? ಅಂದ್ರೆ ಪ್ರಮಾಣ ವಚನವನ್ನ ಯಾರು ಹೇಳ್ತಾರೆ? ಮುಖ್ಯ ನ್ಯಾಯಾಧೀಶರು. ಭಾರತದ ಮುಖ್ಯ ನ್ಯಾಯಾಧೀಶ ಅಂದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ರಾಷ್ಟ್ರಪತಿಯವರ ವೇತನವನ್ನ ಯಾವುದರಿಂದ ನೀಡಲಾಗುತ್ತದೆ? ಅಂದ್ರೆ ರಾಷ್ಟ್ರಪತಿಯವರ ಸಂಬಳ ಯಾವ ಅಕೌಂಟ್ ನಿಂದ ಬರುತ್ತೆ? ಕಾಯ್ದಿಟ್ಟ ನಿಧಿ ಅಂತ ಇರುತ್ತೆ. ಅದರಿಂದ ಅವರ ಸಂಬಳವನ್ನ ಕೊಡಲಾಗುತ್ತೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ಅಧಿಕಾರಾವಧಿ ಪೂರ್ಣಗೊಳಿಸುವ ಮುನ್ನ ಯಾರಿಗೆ ತಮ್ಮ ರಾಜೀನಾಮೆಯನ್ನು ನೀಡುತ್ತಾರೆ? ರಾಷ್ಟ್ರಪತಿಗೆ ತಮ್ಮ ರಾಜೀನಾಮೆಯನ್ನು ನೀಡುತ್ತಾರೆ. ಅಂದ್ರೆ ಮುಖ್ಯ ನ್ಯಾಯಾಧೀಶರು ಯಾವಾಗಲೂ ರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು ನ್ಯಾಯಾಧೀಶರನ್ನ ನೇಮಕ ಮಾಡುತ್ತಾರೆ. ಭಾರತದ ರಾಷ್ಟ್ರಪತಿಗಳು ಯಾವುದರ ಅವಿಭಾಜ್ಯ ಅಂಗವಾಗಿದ್ದಾರೆ? ಸಂಸತ್ತಿನ ಒಂದು ಅವಿಭಾಜ್ಯ ಅಂಗ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಕ ಮಾಡುತ್ತಾರೆ. ಚುನಾವಣಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಚುನಾವಣಾ ಆಯೋಗದ ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಕೇಂದ್ರದಲ್ಲಿ ಸುಗ್ರೀವಾಜ್ಞೆಯನ್ನು ಯಾರು ಹೊರಡಿಸುತ್ತಾರೆ? ರಾಷ್ಟ್ರಪತಿಗಳು ಕೇಂದ್ರದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ. ಭಾರತದ ರಾಷ್ಟ್ರಪತಿಗಳ ಅಧಿಕೃತ ನಿವಾಸ ಇರುವುದು ಎಲ್ಲಿ? ದೆಹಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳು ಯಾವಾಗಲೂ ವಾಸಿಸುತ್ತಾರೆ. ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲದ ನೇಮಕ ಯಾರಿಂದ ಕೈಗೊಳ್ಳಲಾಗುತ್ತದೆ? ರಾಷ್ಟ್ರಪತಿಯಿಂದ ನೇಮಕಗೊಳ್ಳುತ್ತದೆ. ಭಾರತದ ರಾಷ್ಟ್ರಾಧ್ಯಕ್ಷರು ಡ್ಯಾಶ್ ಆಗಿದ್ದಾರೆ? ನೈಜ ಮತ್ತು ನಾಮಕಾರ್ಯಾಂಗ. ಹೆಸರಿಗೆ ಮಾತ್ರ ಅವರು ಅಧಿಕಾರಿ. ಕೇಂದ್ರ ಸರ್ಕಾರದ ಕಾರ್ಯಾಂಗೀಯ ಅಧಿಕಾರಿಗಳು ಯಾರ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತದೆ? ಅಂದ್ರೆ ಕೇಂದ್ರ ಸರ್ಕಾರದ ಎಲ್ಲ ಚಟುವಟಿಕೆಗಳು ಯಾರ ಹೆಸರಿನಲ್ಲಿ ನಡೆಯುತ್ತೆ? ಅಂದ್ರೆ ರಾಷ್ಟ್ರಪತಿಗಳ ಹೆಸರಿನಲ್ಲಿ ನಡೆಯುತ್ತೆ. ರಾಷ್ಟ್ರಪತಿಗಳ ಹೆಸರಿನ ಮೇಲೆ ನಮ್ಮ ದೇಶ ನಡೆಯುವುದು. ಅವಧಿಗೆ ಮುನ್ನ ಲೋಕಸಭೆಯನ್ನು ಯಾರು ವಿಸರ್ಜಿಸುವ ಅಧಿಕಾರ ಹೊಂದಿದ್ದಾರೆ? ಪ್ರಧಾನಮಂತ್ರಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಲೋಕಸಭೆಗೆ ಮುನ್ನ ಅದನ್ನು ವಿಸರ್ಜಿಸುವ ಅಧಿಕಾರ ಅಂದ್ರೆ ಕ್ಯಾನ್ಸಲ್ ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತಾರೆ. ಭಾರತದ ಪ್ರಥಮ ಪ್ರಜೆ ಯಾರು? ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿಯಾಗಿರುತ್ತಾರೆ. ಭಾರತದ ರಾಷ್ಟ್ರಪತಿ ಆಯ್ಕೆಯಾಗಲು ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು? ಅಂದ್ರೆ ಎಷ್ಟು ವರ್ಷಕ್ಕೆ ರಾಷ್ಟ್ರಪತಿ ಆಗಲು ಯೋಗ್ಯ ಇರುತ್ತಾರೆ? ವಯಸ್ಸು 35 ಆಗಿರಬೇಕು. ರಾಜ್ಯಸಭೆಗೆ 12 ಸದಸ್ಯರನ್ನು ಯಾರು ನಾಮನಿರ್ದೇಶನ ಮಾಡುತ್ತಾರೆ? ಅಂದ್ರೆ ನೇರವಾಗಿ ರಾಷ್ಟ್ರಪತಿಗಳು ರಾಜ್ಯಸಭೆಗೆ 12 ಜನರನ್ನ ಆಯ್ಕೆ ಮಾಡಬಹುದು. ರಾಷ್ಟ್ರಪತಿಗಳು ಯಾವಾಗಲೂ ರಾಜ್ಯಸಭೆಗೆ ನೇಮಕ ಮಾಡುತ್ತಾರೆ. ರಾಷ್ಟ್ರಪತಿಗಳು ಲೋಕಸಭೆಗೆ ಎಷ್ಟು ಸದಸ್ಯರನ್ನ ನಾಮನಿರ್ದೇಶನ ಮಾಡಬಹುದು? ಅಂದ್ರೆ ಚುನಾವಣೆ ಇಲ್ಲದೆ ಲೋಕಸಭೆಗೆ ಆಯ್ಕೆ ಆಗುವಂತ ವ್ಯಕ್ತಿಗಳು ಎಷ್ಟು ಜನನ ಆಯ್ಕೆ ಮಾಡಬಹುದು? ರಾಷ್ಟ್ರಪತಿಗಳು 2ರನ್ನ. ಈ ಕೆಳಗಿನವುಗಳಲ್ಲಿ ಯಾರು ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸಬಹುದು? ಸಂಸತ್ತು. ಸಂಸತ್ತು ರಾಷ್ಟ್ರಪತಿಗಳನ್ನ ಪದಚ್ಯುತಿಗೊಳಿಸಬಹುದು, ಅಂದ್ರೆ ಅವರನ್ನ ಹುದ್ದೆಯಿಂದ ತೆಗೆದುಹಾಕಬಹುದು. ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನ ಯಾರು ಬೋಧಿಸುತ್ತಾರೆ? ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ನ ಜಡ್ಜ್. ಭಾರತದ ರಾಷ್ಟ್ರಪತಿಯನ್ನು ಯಾವುದರ ಮೂಲಕ ತೆಗೆದುಹಾಕಬಹುದು? ಮಹಾಭಿಯೋಗ ಅಂತ ಒಂದು ಮಾಡಿರ್ತಾರೆ ಸಂಸತ್ನಲ್ಲಿ, ಅದರ ಮೂಲಕ ರಾಷ್ಟ್ರಪತಿಯವರನ್ನ ಅಧಿಕಾರದಿಂದ ತೆಗೆದುಹಾಕಬಹುದು. ಭಾರತದ ರಾಷ್ಟ್ರಪತಿಯನ್ನು ಯಾವ ವಿಧಾನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ? ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ವರ್ಷ? 5 ವರ್ಷದವರೆಗೆ ಭಾರತಕ್ಕೆ ರಾಷ್ಟ್ರಪತಿ ಆಗಿರಬಹುದು. ಇವಿಷ್ಟು ನಿಮ್ಮ ಸಿಲೆಬಸ್ ರಾಷ್ಟ್ರಪತಿಗಳ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಇದು ಯೂನಿಟ್ 1ರಲ್ಲಿ 5 ಭಾಗ ಇದೆ. ಅದರಲ್ಲಿ ಮೊದಲನೇ ಭಾಗ ರಾಷ್ಟ್ರಪತಿ. ಮುಂದಿನ ವಿಡಿಯೋದಲ್ಲಿ ಉಪರಾಷ್ಟ್ರಪತಿಗಳ ಮೇಲೆ ಕೇಳುವಂತಹ ಪ್ರಶ್ನೆಗಳೊಂದಿಗೆ ಸಿಗೋಣ. ಧನ್ಯವಾದಗಳು.